ಸಿನಿಮಾಗೆ ಬಂದಿದ್ದು ರಾಂಗ್ ಅಂತ ಅನಿಸ್ತಾ ಅಥವಾ ರೈಟ್ ಅಂತ ಅನಿಸ್ತಾ? ನನ್ನ ಮಗ ಯಾವುದೇ ಕಾರಣಕ್ಕೆ ಸಿನಿಮಾ ಮಾಡೋದು ಬೇಡಪ್ಪ ಅಂತ. ಅದಾದ್ಮೇಲೆ ಮತ್ತೆ ಪ್ರಯತ್ನ ಆಗ್ಲಿಲ್ವಾ ದರ್ಶನ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಮಾಡಿದ್ರೆ ಒಂದು ಮಾಡ್ರಿ ಗುರುಗಳೇ, ಎರಡು ಮೂರು ಮಾಡಿದ್ರೆ ತೊಂದರೆ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಮನಸ್ತಾಪಗಳು ಬಂತು. ನಾವು ಎಂತ ದೊಡ್ಡ ಪ್ರೊಡ್ಯೂಸರ್ಗಳಿದ್ದಾರೆ, ಯಾರಿಗೂ ಈ ಕಥೆ ಹೇಳಲಿಲ್ಲ. ದೊಡ್ಡವ್ರನ್ನೇ ಕೇಳಿದ್ದೀನಿ ಸರ್, ಎಲ್ಲರೂ ಹೇಳೋದಂಗೆ ಸಕ್ಸಸ್ ಆಸ್ ಎ ಮನಿ ಫಾದರ್, ಫೇಲ್ಯೂರ್ ಆಸ್ ಎ ಮನ್ ಅಂತ. ಸೊ ಎಲ್ಲೋ ಒಂದು ಕಡೆಗೆ ನೀವೇ ಹೇಳ್ಕೊಂಡಿದ್ರಿ, ಕತೆ ಹೇಳಕ್ ಬಂದಾಗ 50,000 ರೂಪಾಯಿ ಇಟ್ಕೊಂಡಿದ್ದೆ ಅಷ್ಟೇ. ಸರ್ ನಾನು ಅಂದ್ಕೊಂಡಿದ್ದು ಈ ಸಿನಿಮಾ ಇಷ್ಟೇ ಆಗುತ್ತೆ ಅಂತ ಸರ್. ನಿಮಗೆ ಸಿನಿಮಾ ಬರ್ತೀರಿ, ಸಿನಿಮಾ ಬಂದಾಗ ಫಸ್ಟ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ, ಆ ನಂತರ ದಿನಗಳಲ್ಲಿ ಗ್ಯಾಪ್ ಆಯಿತು. ಆ ಗ್ಯಾಪಿಗೆ ಕಾರಣ ಏನು ಅಂತ ಹೇಳಲಿಲ್ಲ ಸರ್. ಹೇಳಿದ್ನಲ್ಲ, ನಾನು ಆಕಸ್ಮಿಕವಾಗಿ ಬಂದೆ, ಸಕ್ಸಸ್ಸು ಕಂಡೆ, ರಾಜ್ಯ ಪ್ರಶಸ್ತಿ 5-6 ಪ್ರಶಸ್ತಿ ಬಂತು. ಸುವರ್ಣ ಅವಾರ್ಡು, TV9 ಅವಾರ್ಡು, ಉದಯ ಅವಾರ್ಡು, ರಾಜ್ಯ ಪ್ರಶಸ್ತಿ. ಅದು ಯಾರು ಕೊಟ್ಟಿದ್ದು? ಈಗಿನ ಮುಖ್ಯಮಂತ್ರಿಗಳೇ. ಸಿದ್ದರಾಮಯ್ಯ ನೋಡೋ ರಾಜಕೀಯದಲ್ಲಿ ಸಕ್ಸಸ್ ಆಗಲಿ, ಇದ್ರಾಗಾದ್ರೂ ಒಳ್ಳೆ ಸಕ್ಸಸ್ ಆಗಲ್ಲ ಅಂತ ಬೆನ್ ತಟ್ಟಿ ಧಾರವಾಡದ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಶಸ್ತಿ ಕೊಟ್ಟಿದ್ದು ಈಗಿನ ಮುಖ್ಯಮಂತ್ರಿಗಳೇ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡ್ರೆ, ಅದು ಗ್ಯಾಪ್ ಅಂದರೆ ನನಗೆ ಯಾಕೋ ಎಲ್ಲ ಒಂದು ಕಡೆ ಇದರಲ್ಲೂ ಎಥಿಕ್ಸ್ ಇಲ್ಲ ಅಂತ ಒಂದು ಚೂರು. ಆಮೇಲೆ ಒಳ್ಳೆ ಹೆಸರು ಬಂತು. ತಿರ್ಗಾ ಅಂತಿಂತ ಯಾವ್ದನ್ನ ಸಿನಿಮಾ ಮಾಡಿದ್ರೆ ಬೇಡ, ಬಂದಿರೋ ಹೆಸರು ಕಳ್ಕೊಂಡ್ರೆ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಇರೋ ಒಳ್ಳೆ ಸಿನಿಮಾನೇ ಈ ಥರನೇ ಮಾಡಬೇಕು. ಈಗ ಸಿನಿಮಾ ಬಂದಲ್ಲ, ಅವಾಗ ಏನಾದ್ರು ನಿಮಗೆ ಸಿನಿಮಾಗೆ ಬಂದಿದ್ದು ರಾಂಗ್ ಅಂತ ಅನಿಸ್ತಾ ಅಥವಾ ರೈಟ್ ಅಂತ ಅನಿಸ್ತಾ? ಸರ್, ಅವತ್ತಿನ ಉದ್ದೇಶ ನನಗೆ ಕೊಟ್ಟಂಥ ಸಕ್ಸಸ್ಸು, ಜನ ಕೊಟ್ಟಂಥ ಮನ್ನಣೆ ಒಂಥರ ಹಿಮ್ಮಡಿಗೊಳಿಸ್ತು, ಅಭೂತಪೂರ್ವ. ಈಗೆಲ್ಲ ನನ್ನ ಸಾರಥಿ ಸತ್ಯಪ್ರಕಾಶ್ ಅಂತಲೇ ಬ್ರ್ಯಾಂಡ್ ಆಗೋಯ್ತು. ಇವತ್ತು ನನ್ನ ಮನೆ ಮೇಲೆ ಸಾರಥಿ ಅಂತಲೇ ಇರೋದು, ಹೆಸರು ಇರೋದು. ಸೊ ನನಗೆ ಸಿನಿಮಾ ಬಗ್ಗೆ ಆಸಕ್ತಿನೂ ಜಾಸ್ತಿ, ಎಲ್ಲ ಜಾಸ್ತಿ. ನನ್ನ ಮಗ ಯಾವುದೇ ಕಾರಣಕ್ಕೆ ಸಿನಿಮಾ ಮಾಡೋದು ಬೇಡಪ್ಪ ಅಂದ ಅವಾಗ. ಯಾಕಂದರೆ ಒಂದು ಆದಂಥ ಪೇನು, ನೋವು ಮತ್ತೆ ಇದಾಗಬಾರ್ದು ಅಂತೇಳಿ ಹಿಂಗೆ ಇತ್ತು. ಸುಮಾರು ಒಂದು 100 ಜನ 150 ಜನ ಅದನ್ನು ಗ್ಯಾಪಲ್ಲಿ ಕತೆಗಳು ಹೇಳಕ್ಕೆ ಬಂದರು. ಒಂದು 3 ಕತೆ ಮಾಡಬೇಕಾಗಿತ್ತು. ನಾನು ಮುರಳಿಗೊಂದು ಮಾಡಬೇಕಿತ್ತು, ದರ್ಶನ್ ಅವ್ರಿಗೆ ಚಕ್ರವರ್ತಿ ಅಂತ ನಾನೇ ಮಾಡಬೇಕಾಯ್ತು. ನಾನೇ ಫೋಟೋ ಖಾತೆ ವರ್ಷಗಟ್ಟಲೆ ಮಾಡಿಲ್ಲ. ಚಿಂತನ್ ಅವ್ರ ಡೈರೆಕ್ಟ್ರು, ಕಾರಣಾಂತರದಿಂದ ಅದು ಬಿಟ್ಟಿದ್ದು. ಮುರಳಿದ ಡೇಟು ನಂದಕಿಶೋರ್ ಅನ್ನೋರಿಗೆ ದುಡ್ಡು ಕೊಟ್ಟು, ಸಂತೋಷ್ ಆನಂದರಾಮ್ ಅವರಿಗೆ ದುಡ್ಡು ಕೊಟ್ಟಿದ್ದೆ, ವಾಪಸ್ ಕೊಟ್ಟರು. ಅವರೇ ಡೈರೆಕ್ಟ್ರು, ನೀವು ಕತೆ ರೆಡಿ ಮಾಡಿ ಅಂತ. ಯಶನ್ನ ಭೇಟಿ ಮಾಡಿಸಿದ್ರು ಅವಾಗ್ಲೇ. ಸೊ ಅವಾಗ ನನಗೆ ಆ ಸಮಯದಲ್ಲಿ ಟೈಮ್ ಕೂಡ ಬಂದಿಲ್ಲ ಅಂತ ಕರೆಕ್ಟ್. ಮುರಳಿನಂತೂ ನನ್ನ ಹಾರ್ಟ್ಲಿ ಫ್ರೆಂಡ್, ಅವನು ಜೊತೆಯಲ್ಲೇ ನಾನು ಸಾಯಂಕಾಲ ನಮ್ದೊಂದು ಒಳ್ಳೆ ಅಭ್ಯಾಸಗಳವೆಲ್ಲ ಸೇರ್ತಾ ಇದ್ವಿ, ಅಷ್ಟು ಹಚ್ಕೊಂಡಿದ್ವಿ. ಸೊ ಅದೊಂದು ಮಾಡೋಕ್ಕಾಗಿಲ್ಲ. ಆಮೇಲೆ ಈ ಆ ಸಕ್ಸಸ್ ಆದ್ಮೇಲೆ ನೀವು ಚಕ್ರವರ್ತಿ ಮಾಡಕ್ ಶುರು ಮಾಡಿದ್ರಿ. ಅದಾದ್ಮೇಲೆ ನೀವು ಅದರಿಂದ ಹೊರಗೆ ಬಂದ್ರೆ ಬೇರೆ ಟೇಕ್ ಓವರ್ ಮಾಡಿದ್ರು, ಸಿದ್ಧಾರ್ಥ ಪರಮೇಶ್ವರ್ ಅಣ್ಣನ ಮಗ. ಅದಾದ್ಮೇಲೆ ಮತ್ತೆ ಪ್ರಯತ್ನ ಆಗ್ಲಿಲ್ವಾ ದರ್ಶನ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅಂತ? ಇಲ್ಲ ಸರ್, ಅವಾಗ ಕಾರಣ ಏನಂದ್ರೆ ಹೇಳಿಲ್ವಾ, ಮಿಸ್ಕಮ್ಯುನಿಕೇಶನ್ ನಮ್ಗವ್ರು. ಬಟ್ ಯಾರೋ ಮಧ್ಯವರ್ತಿಗಳು ಲಾಭಕ್ಕೋಸ್ಕರ ನನ್ನ ಬಗ್ಗೆ ಬೇರೆ ರೀತಿ ಹೇಳಿ ಅಟ್ ಎ ಟೈಮ್ 2 ಸಿನಿಮಾ ಅನೌನ್ಸ್ ಮಾಡಿದ್ದು ನಾನು. ಮುರಳಿ ಅವ್ರದ್ದು ಮಾಡ್ತಾರೆ, ಮಾಡಿದ್ರೆ ಒಂದು ಮಾಡ್ರಿ ಗುರುಗಳೇ, 2-3 ಮಾಡಿದ್ರೆ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂದರು. ಸರ್ ಇಲ್ಲ ಸರ್, ನಾನೇನಿಲ್ಲ, ನಿಮ್ದು ಆದ್ಮೇಲೆ ಮಾಡೋಣ ಅಂತಿದ್ದೀನಿ ಅಂತ ಬಿಡಿ. ಒಂದು ಸ್ವಲ್ಪ ಮನಸ್ತಾಪಗಳು ಬಂತು, ಬಿಟ್ವಿ ಅಷ್ಟೇ ಸರ್. ಓಕೆ ಸರ್, ಈ ಸಿನಿಮಾ ಬಂದ್ರಿ, ಎಲ್ಲ ಆಯಿತು, ಒಂದಿಷ್ಟು ಗ್ಯಾಪ್ ಆಯಿತು. ಅದಾದಮೇಲೆ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಒಳ್ಳೆ ಅದ್ಭುತವಾದಂಥ ಕಥೆ ಇಟ್ಕೊಂಡು ಮತ್ತೆ ಬರ್ತಾರೆ ಸತ್ಯಪ್ರಕಾಶ್. ಸೊ ಈ ಸಿನಿಮಾ ಮಾಡೋಕ್ಕೆ ಮುಖ್ಯವಾದ ಕಾರಣ ಏನಾಯಿತು? ಹೀರೋನು, ಡೈರೆಕ್ಟರು ಅಥವಾ ಕಥೆ? ಒಂದು ನನ್ನ ಮಗ ಫಸ್ಟು ಕಾಂಟ್ರಾಕ್ಟ್ ಮಾಡಿಸಿದ್ರು. ಯಾಕೋ ನನಗೆ ಇಷ್ಟ ಇಲ್ಲಪ್ಪ ಕಾಂಟ್ರಾಕ್ಟ್ ಫೀಲ್ಡ್ ಮಾಡಿಸಿದ್ರು. ಒಂದು 25 ಕೋಟಿವರೆಗೂ ವರ್ಕ್ ಮಾಡಿಸಿದ್ರು. ನನಗೆ ಇದರಲ್ಲಿ ಎಥಿಕ್ಸ್ ಇಲ್ಲ, ನಾನು ಮಾಡೋಕ್ಕಾಗ, ನನಗೆ ಇಷ್ಟ ಇಲ್ಲ ಅಂದರು. ನಾನು ಓದಬೇಕು ಅಂದರು. ಒಂದು 2 ವರ್ಷ UPSC ಎಕ್ಸಾಮ್ ಮಾಡಿದ್ರು. ಅದೇನಾಯಿತು ಅಂದರೆ ತಪ್ಪು ರೂರಲ್ ಕೋಟಾದಲ್ಲಿ ಇದು ಮಾಡಿದ್ವಿ. ಪ್ರಿಲಿಮಿನರಿ ಆಯಿತು, ಇನ್ಕಮ್ ಟ್ಯಾಕ್ಸ್ ಪೇಯರ್ ನಾನು, ಅದು ಮೇನ್ ಇದಕ್ಕೆ ಹೋಗ ಇದಾಯಿತು, ಸ್ವಲ್ಪ ಅದೊಂದು ಸ್ವಲ್ಪ ಇದಾಯಿತು. ಸೆಕೆಂಡ್ ಟೈಮ್ ಆಗಲಿಲ್ಲ. ಸೊ ಆವಾಗ ಆತ ಹೇಳ್ದ, ಹಿಂಗೆ ಏನು ಮಾಡ್ಬೇಕು ಮುಂದಿನ ಯೋಜನೆ.
ನಾನು ಫ್ಲೋರಿಕಲ್ಚರ್ ಬೇರೆ ತೆಗೆಸ್ಬಿಟ್ಟೆ. ನನ್ನ ಮಧ್ಯೆ ನೋಡ್ಕೊಂಡ್ರೆ ಯಾರು ಯಾರಿಲ್ಲ. ತೆಂಗು ಕಟ್ಟಿ ಸುಮಾರು ಒಂದು 10 ಎಕರೆ ತೆಂಗಿನ ತೋಟ ಇದೆ, ಒಂದು 10 ಎಕರೆ ಅಡಿಕೆ ತೋಟ ಇದೆ. ನಮ್ಮ ತಂದೆಯವರ ಆಸ್ತಿ ಬಿಟ್ಟು ಬೇರೆ. ಸೊ ಹಾಗಾಗಿ ಇದನ್ನೇ ನೋಡ್ಕೊಂಡು ಬೇರೆ ಇದು ಮಾಡೋಣ ಅಂತ ಒಟ್ಟು ಲ್ಯಾಂಡ್ ಇದೆ 100 ಎಕರೆವರೆಗೂ. ಸೊ ಹಂಗಾಗಿ ವ್ಯವಸಾಯ ಮಾಡೋಣ ಬಿಡು, ನೋಡಂಬ ಒಳ್ಳೆ ಹಾರ್ಟಿಕಲ್ಚರು ಇದು ಮಾಡ್ಕೊಂಡು ಬೇರೆ ಬೇರೆ ಥರ ಎಕ್ಸ್ಪೋರ್ಟ್ ಏನನ್ನ ಮಾಡೋಣ ಅಂತ ಹೇಳಿದಾಗ ಇಲ್ಲ ಪಾಪ ನಾನು ಸಿನಿಮಾ ಮಾಡಬೇಕು ಅಂತ. ಸೊ ಆಸೆ ಪಟ್ಟರು, ಕತೆಗಳು ಕೇಳ್ತಾ ಇದ್ರಿ. ಆ ಸಂದರ್ಭದಲ್ಲಿ ನಮ್ಮೂರು ಲಕ್ಷ್ಮೀಕಾಂತ್ ಅಂತ ಹುಡುಗ ಜಡೇಶ್ ಅನ್ನೋನ ಕರ್ಕೊಂಬಂದು ಕತೆ ಹೇಳಿದ್ರು. ಕತೆ ಹೇಳೋದಂಥ ಸಂದರ್ಭದಲ್ಲಿ ನಾನು ಅದನ್ನ ನೋಡ್ಬಿಟ್ಟು ಹೌದಾ ನನಗಷ್ಟು, ಯಾಕಂದರೆ ನಾನು ಇತ್ತೀಚೆಗೆ ಸಿನಿಮಾದ ನಾನು ಕಡಿಮೆ ಮಾಡಿದ್ದೆ, ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಒಂದು ಇಂಟರ್ವ್ಯೂನಲ್ಲಿ ಇದರಲ್ಲಿ ಒಂದು ಸಕ್ಸಸ್ ಮೀಟಲ್ಲಿ ದರ್ಶನ್ ಅವರು ಈ ಕತೆಗೆ ಮೇನ್ ಸೂತ್ರಧಾರಿ ಯಾರು ಗೊತ್ತೇನ್ರಿ ನೋಡಿ, ಬರಪ್ಪ ಜಡೇಶ್ ಬನ್ರಿ ಮುಂದಕ್ಕೆ ಅಂತ ಹೇಳಿ ಕರೆಸಿ ಬೆಂತಟ್ಟಿ ಕಾಟೇರ ಅಂತ ಸಿನಿಮಾ ಕತೆ ಬರ್ದಂತ ಡೈರೆಕ್ಟರ್. ಇದು ಪೂರ್ತಿ ಕ್ರಿಯೇಟ್ ಈತನ ಸೆಲ್ಬೇಕು ಅಂತೇಳಿ ದರ್ಶನ್ ಅವ್ರಿಗೆ ನಾನು ಚಾನಲಲ್ಲಿ ನೋಡಿದ್ದೆ. ಓ ಈತನಿಲ್ಲ ಅಂತ ಹೇಳಿದೆ. ಅವಾಗ ಇದನ್ನ ಇನ್ನೂ ಹೇಳು ಪಿಕ್ಚರ್ ಗುರು ಶಿಷ್ಯರು ಜೆಂಟಲ್ಮನ್. ಸೊ ಒಂದು ಹೆಳೆ ಇಟ್ಕೊಂಡು ಮಾಡೋದಂತ ಹುಡುಗ, ಒಳ್ಳೆ ಅದ್ಭುತ ಕಲೆ ಇದೆ. ನನಗನ್ನಿಸ್ತು ಮಾಡಿದ್ರೆ ಮಾಡೋಣ ಅಂತ. ಅದನ್ನು ಟೈಮ್ ತಗೊಂಡು ನೋಡೋಣ ಹೇಗೆ ಏನು. ಇನ್ನೊಂದ್ಸತಿ ಬಂದರು, ಅಲ್ಲಪ್ಪ ಇದು ಇನ್ನೂ ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ಗಳಿದ್ದಾರೆ, ಯಾರಿಗೂ ಈ ಕತೆ ಹೇಳಿಲ್ವಾ ಕೇಳಿಲ್ವ. ನಾನು ಈ ಸಂದರ್ಭದಲ್ಲಿ ಅವ್ರ ಹೆಸರೆಲ್ಲ ಪ್ರಸ್ತಾಪ ಮಾಡಬಾರ್ದು, ಮಾಡೋದು ತಪ್ಪಾಗುತ್ತೆ. ದೊಡ್ಡವ್ರನ್ನೇ ಕೇಳಿದ್ದೀನಿ ಸರ್, ಅದೇ ಅವರು ಬಡ್ಜೆಟ್ ಜಾಸ್ತಿ ಆಗುತ್ತೆ ಇವೇ ಆಗುತ್ತೆ ಅಂತ, ಯಾಕೋ ಆಮೇಲೆ ಮಾಡ್ತೀನಿ ಅಂತಾರೆ. ನೋಡೋಣ ಅಂತವ್ರೆ. ಸರಿ, ನಾನು ಅವತ್ತು ಯಾವುದೇ ಒಂದು ಪ್ರಿಪ್ರೇಷನ್ ಇಲ್ಲದೆ ಕಥೆನ ಆಯ್ಕೆ ಮಾಡಿದ್ದು. ನನ್ನ ಮಗ ಮಾಡಲೇಬೇಕು ಪಾಪ, ನಾನು ನಿಮ್ಮನ್ನು ಏನೂ ಕೇಳಿಲ್ಲ, ಹಣ ಆಸ್ತಿ ನಿಮ್ಮ ಇದುವರೆಗೂ ನನಗೆ ಒಂದು ಕಾರ್ ಕೊಡಿಸು ಮನೆ ಕೊಡಿಸು ಏನೂ ಕೇಳಿಲ್ಲ, ನನಗೆ ಈ ಸಿನಿಮಾಗ ನೀವು ಮಾಡಲೇಬೇಕು ಅಂತ. ಬಟ್ ಆ್ಯಕ್ಚುಲಿ ಕಾಲೇಜು ಸ್ಕೂಲ್ ನೇಮು ಸೂರಜ್ ಗೌಡ ಅಂತ, ಅವನ ಒರಿಜಿನಲ್ ಹೆಸರು ಹೇಮಂತ್ ಗೌಡ ಅಂತ ಹುಟ್ಟ ಹೆಸರು. ಸರಿ ಆಯ್ತು ಪುಟ, ನಿನಗಿಲ್ಲ ಅನ್ನೋಕ್ಕಾಗತ್ತೆ ನಡಿ ಅಂತ. ಒಂದು ನಿಮಿಷ ಯೋಚನೆ ಮಾಡು, ಇದು ಬಣ್ಣದ ಲೋಕ, ಆಮೇಲೆ ಕಷ್ಟ ಆಗುತ್ತೆ ಅಂತ. ಇಲ್ಲ ಪಾಪ ಮಾಡೋಣ. ಸರಿ ಮಗ ಒಪ್ಪಿದ ಮೇಲೆ ಇನ್ನೇನು ನೀವು ಅವರ ಮಾತಾಡಲಿಲ್ಲ. ಸರಿ ಮಾಡಿದ್ವಿ ಸರ್. ಅಲ್ಲಿಂದ ಶುರು. ಸೊ ಎಲ್ಲೋ ಒಂದ್ ಕಡೆಗೆ ನೀವೇ ಹೇಳ್ಕೊಂಡಿದ್ರಿ, ಕತೆ ಹೇಳಕ್ ಬಂದಾಗ 50,000 ರೂಪಾಯಿ ಇಟ್ಕೊಂಡಿದ್ದೆ ಅಷ್ಟೇ, ಆದ್ರೆ 50 ಕೋಟಿ ಸಿನಿಮಾ ಮಾಡಿದೆ ಅಂತ. ಆ ಪ್ರೋಸೆಸ್ 50 ಕೋಟಿ ಅಲ್ಲ ಹಾಗಿದೆ, ನಾನು ಬಡ್ಜೆಟ್ ಇಷ್ಟು ಅಂತ ಹೆಚ್ಚು ಕಮ್ಮಿ ಸಿನಿಮಾ ಬಜೆಟ್ ಬೇಡ ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಏನು ಇರ್ಲಿಲ್ಲ ಅಂತ. ಆ ಪ್ರೋಸೆಸ್ ಹೆಂಗಾಯ್ತು ಅಂತ, ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ಮಗನಿಗೋಸ್ಕರ ನೀವು ಸಿನಿಮಾ ಮಾಡಕ್ ಬರ್ತೀರಿ, ದುಡ್ಡು ಹೊಂದ್ಕೋಬೇಕು. ಆಮೇಲೆ ಈ ಕತೆ ಹೇಳದಂತ ಸಂದರ್ಭದಲ್ಲಿ ಇದಕ್ಕೆ ನಾಯಕ ನಟ ಯಾರಾಗಬೇಕು, ನಾಯಕಿ ಯಾರು, ಖಳನಾಯಕ ಯಾರು, ಪಾತ್ರಧಾರಿಗಳು ಕೇಳಿದ್ವಿ. ಈತ ಮುಂಚೆನೆ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ ರೆಡಿ ಮಾಡ್ಕೊಂಡು ಬಂದಿದ್ದು ನಮ್ಮ ಹತ್ರ. ನಾವು ಈಗ ಗ್ಯಾರಂಟಿ ಬೇಕಲ್ಲ, ಯಾಕಂದ್ರೆ ಈ ಪಾತ್ರಕ್ಕೆ ಇವತ್ತಿನ ಸಿಚುಯೇಷನ್ ನಲ್ಲಿ ಆ ಒಂದು ಗಟ್ಸಿರೋಂಥ ವ್ಯಕ್ತಿ ವಿಜಯ್. ಸರಿ ಹೌದು ಸರ್ ಒಪ್ಸಿದ್ದೆ. ಕರೆಕ್ಟಾಗಿ ಹೇಳಪ್ಪ ಅಂತ. ಇಲ್ಲ ಸರ್ ನಾ ಮಾತಾಡ್ಕೊಂಬಂದಿದ್ದೀನಿ ಒಪ್ಪಿದ್ದೀನಿ ಅಂತ. ಹೌದಾ ಅಂತ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ಕೆ ಹೋಗಿ ಜಸ್ಟ್ ರೆಮ್ಯುನರೇಷನ್ ಮಾತಾಡ್ಕೊಂಡು ಅವರು ಓಕೆ ಸರ್ ನಾನು ಇಷ್ಟ ಅಂತ 2 ವರ್ಷದಿಂದ ನಾನು ಮಾಡಬೇಕು ಅಂತ ಇದ್ದೀನಿ ಅಂದರು. ನಾಯಕ ನಟ ರಚಿತಾರಾಮ್ ಅವರು ಕೇಳಿದಾಗ ಅವರು ಒಪ್ಕೊಂಡಿದ್ದೀನಿ. ಅದೇ ರೀತಿ ರಾಜ್ಬಿ ಶೆಟ್ಟಿ ಅವರು, ನಾನು ಯಾಕಂದ್ರೆ ಅವರ ಹಿಂದಿನ ಸಿನಿಮಾಗಳು ಒಂದು ಮಟ್ಟಿಗೆ ಕಥೆಯಿಂದ ಗರುಡ ಗಮನ, ಋಷಭವಾಹನ, ಅಲ್ಲಿ ತನಕ ನೋಡಿದಿರಿ. ಅವರ ಪರ್ಫಾರ್ಮೆನ್ಸು ನಾನು ಹೇಳಿದೆ ಎಕ್ಸ್ಟ್ರಾರ್ಡಿನರಿ ಅಂತಿದೆ. ನನಗೆ 100% ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದರು. ತಾಯಿ ಪಾತ್ರ ಯಾರು ಎಲ್ಲ ಕೇಳಿದಾಗ, ಬಟ್ ಒಂದು ಯಾವುದೇ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಾಗ ಅದಕ್ಕೆ ಪಾತ್ರಧಾರಿಗಳು ಎಷ್ಟು ಮುಖ್ಯ ಅಂದರೆ ಅವಾಗಲೇ ಸಿನಿಮಾ ಗೆದ್ದು 200% ಆಯ್ಕೆನಲ್ಲಿ ನಾವು ಗೆದ್ವಿ ಅಂತ ಅನಿಸ್ಬಿಡ್ತು ನನಗೆ. ಹೌದೌದು. ಸೊ ಮಾಡಿದ್ವಿ. ನಾನು ಹೇಳಿದೆ ನೋಡಪ್ಪ ನಿನಗೇನು ಬೇಕು, ಒಂದು ಕಿಂಚಿತ್ತೂ ಲೋಪ ಆಗಬಾರ್ದು ಸಿನಿಮಾಕ್ಕೆ. ಅವರು 10 ಹಸು ಬೇಕು ಅಂದ್ರೆ 20 ತಗೋ, ನಿನಗೇನು ಬೇಕು ಹೇಳಿ ನೀವು. ಅವ್ರ ಇಂಟರ್ವ್ಯೂನಲ್ಲಿ ಹೇಳ್ತಾರೆ
ಆದರೆ ನಾನೆಲ್ಲೂ ಕಾಂಪ್ರಮೈಸ್ ಆಗಲ್ಲ, ಕ್ವಾಲಿಟಿ ಹಂಗೆ ಬರಬೇಕು ಅಂತ. ಸರ್ ನೀವು ಹರಿ ಬಿಲಿಮೇರ್ ನಟ್ಸ ಛಾಯಾಗ್ರಹಣ ನಮ್ಮ ಸ್ವಾಮಿಗೌಡ, ಅವನಲ್ಲಿ ಬಾಗಿ ಫೋರು, ವೇದ, ಎಕ್ಸ್ಟ್ರಾಡಿನರಿ. ಅದೇ ರೀತಿ ಹಾರ್ಟ್ ಡೈರೆಕ್ಟ್ರು. ಇದು ಹೆಂಗೆ ನಮಗೆ ಕೂಡಿ ಬಂತು ಅಂದರೆ, ರವೀತ್ ಸಂತೇಕ್ಲಂತ 3 ಸತಿ ಸ್ಟೇಟ್ ಅವಾರ್ಡ್ ಬಂದಿದ್ದ ಕವಿಗೆ. ಈಸ್ ಎ ವಂಡರ್ಫುಲ್. ಹಾಗೆ ರಜನೀಶ್ ಅವರು, ಇದು ನೋಡಿ ನಾವು ಸಿನಿಮಾ ಬಿಫೋರ್ ರಿಲೀಸು ನಮ್ದು ಹೆಂಗಿದೆ ಅಂದರೆ, ಈ ಕಡೆ ಒಂದು ಕಡೆ ಎಲ್ಲ ಒಂದು ಕಡೆ ರಚಿತಾರಾಮ್ ಅವರು ಕೂಲಿಯಲ್ಲಿ ಮಾಡ್ತಾರೆ, ರಗಡ್ ಲುಕ್ ಕಾಣಿಸ್ಕೊಳ್ತಾರೆ, ಹಿಟ್ಟಾಗುತ್ತೆ. ಅದೇ ರಾಜ್ಬಿ ಶೆಟ್ಟಿ ಅವ್ರದ್ದು ಸೂಫ್ರಮ್ ಸೋ ಬರುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ಇನ್ನು ರಜನೀಶ್ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಕಾಂತಾರ ವರ್ಲ್ಡ್ ವೈಡ್, ಆಮೇಲೆ ರಾಜ್ಬಿ ಶೆಟ್ಟಿ 45. ಹೌದು. ಸೊ ನಮ್ಗೆ ಹೆಂಗೆ ಬಂತು ಅಂದರೆ, ಸರ್ ನಾನು ಅನ್ಕೊಂಡಿದ್ದು ಈ ಸಿನಿಮಾ ಇಷ್ಟೇ ಆಗುತ್ತೆ ಅಂತ ಸರ್, ಸತ್ಯವಾಗ್ಲು. ಅಂದರೆ ಇವೆಲ್ಲ ಕಾಕತಾಳೀಯ, ಹೆಂಗೆ ಕೂಡಿ ಬರ್ತದೆ ಸಮಯ ಸಂದರ್ಭ ಅಂದರೆ, ಇಷ್ಟು ಜನ ಪಾತ್ರಧಾರಿಗಳು ಒಂದೊಂದು ಇದರಲ್ಲಿ. ಇವ್ರದ್ದು ಭೀಮಾ ಎಕ್ಸ್ಟ್ರಾಡಿನರಿ ಇಟ್ಟು, ಹೌದು. ಹಿಂಗೆ ನೋಡಿ ಎಲ್ಲಾ ನಮ್ಮ ಪಾತ್ರಧಾರಿಗಳಲ್ಲಿ ಪ್ರತಿಯೊಬ್ಬರು ಒಂದೊಂದು ಅಚ್ಚುವು. ಉಮಾಶ್ರೀ ಮೇಡಮ್, ಆಮೇಲೆ ಶಾಕಾರಿ ಗೋಪಾಲ್ ದೇಶಪಾಂಡೆನು, ಸೊ ಅಚ್ಯುತ್, ಎಲ್ಲ ಒಬ್ಬರಿಗೆ ನಮ್ಮ ಮಿತ್ರ ಅಂತೂ ಅಲ್ಟಿಮೇಟ್. ನಾನು ಯಾಕಂದ್ರೆ ಆತಂದು ಅವನ ಬಾಂಧವ್ಯ 14 ವರ್ಷ 15 ವರ್ಷ ಸರ್. ಸಾರಥಿಯಿಂದಲೂ ನನಗೆ ಸಿನಿಮಾ ಮಾಡಿಲ್ದಿರ್ಬೋದು, ಅದರಲ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತಲ್ಲ. ಸೊ ನನಗೆ ತುಂಬಾ ಖುಷಿ. ಒಂದು ರಾಗಮ್ ನೋಡಿದೆ, ಸೇಮ್ ನನ್ನ, ಯಾಕಂದ್ರೆ ನೋವು ಅಂತ ಒಂದು ಸಿನಿಮಾ ಜನ ಯಾಕೆ ಈ ತರ ಮಾಡ್ತಾರೋ ಅನ್ನೋದು ಅನ್ಸುತ್ತೆ, ಎಲ್ಲ ಕಾಡ್ತದೆ ಸರ್ ಅಲ್ವಾ. ಸೊ ಹಾಗಾಗಿ ಅವನ ಪರ್ಫಾರ್ಮೆನ್ಸು ಹಂಗೆ ನಮ್ದು. ಆಮೇಲೆ ನಮ್ಮಲ್ಲಿ ಏನು ಗೊತ್ತಾ ಸರ್, 5-6 7 ಜನ ಹೀರೋಗಳಿದ್ದಾರೆ. ಒಂದು ದುನಿಯಾ ವಿಜಯ್ ಹೀರೋ ಕಮ್ ಡೈರೆಕ್ಟ್ರು, ರಾಜ್ಬಿ ಶೆಟ್ಟಿ ಹೀರೋ ಕಮ್ ಡೈರೆಕ್ಟ್ರು, ರಾಕೇಶ್ ಅಡಿಗ ಆಮೇಲೆ ಶಿಶಿರು, ಡೇರ್ಡೆವಿಲ್ ಮುಸ್ತಫಾ ಫಸ್ಟ್ ಫಿಲ್ಮ್ಗೆ ಸ್ಟೇಟ್ ಅವಾರ್ಡು, ಅಭಿಷೇಕ್ ದಾಸು, ಇನ್ನು ಗೋಪಾಲ್ ದೇಶಪಾಂಡೆ, ಮಿತ್ರ, ಎಂತೆಂತ ರಿತನ್ಯ ಡೆಬ್ಯೂ ಫಸ್ಟ್ ಸಿನಿಮಾ ಅಲ್ಲ. ಇವಾಗ ಈಗ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಏನಪ್ಪ ಈಕೆ ಒಂದು 20-30 ಸಿನಿಮಾ ಮಾಡಿದ ಅಂತ ಒಂದು ಅನುಭವ ಇರೋಂತ ಇದಾಗೋಯ್ತು. ಸೊ 42 ಜನ ಸಹ, ಶರತ್ ಲೋಹಿತಾಶ್ವನಮ್ ಹಿಂದೆ ಸಾರಥಿಲ್ ಮಾಡಿದ್ರು, ಅಚ್ಯುತ್ ರಾವ್, ಗೋಪಾಲ್ ದೇಶಪಾಂಡೆ. ಏನ್ ಸರ್ ಇದು ನಮ್ಮದ್ರಲ್ಲಿ ಒಬ್ಬೊಬ್ರು ಒಂದೊಂದು ದೊಡ್ಡ ಕ್ಯಾನ್ವಸ್. ಸೊ ಹಾಗಾಗಿ ಆಟೋಮೆಟಿಕಲಿ ಬಡ್ಜೆಟ್ ವೈಸು ರೆಮ್ಯುನರೇಷನ್ ಜಾಸ್ತಿ ಇದ್ದಾಗ. ಆಮೇಲೆ ಇನ್ನೊಂದು ಸರ್, ಯಾರೇನು ಹೇಳ್ಬೋದು, ಇದು ನಾವು ಮಾಡಿದ್ಕೆ ಬಡ್ಜೆಟ್ ಇಷ್ಟು, ಅದೇ ಬೇರೆ, ಯಾಕಂದ್ರೆ ಆತ ಎಲ್ಲೂ ಲೋಪ ಆಗದಂಗೆ ಮಾಡ್ಕೊಂಡೆ. ಯಾರೋ ನಿರ್ದೇಶಕ, ನಾನು ಹೇಳ್ಬೇಕಂದ್ರೆ ಹ್ಯಾಟ್ಸ್ ಆಫ್ ಅವನು. ಬಟ್ ಒಂದು ದಿವಸ ಆ ಆಡಿಯೋ ಲಾಂಚಲ್ಲಿ ಆತನೇ ಹೇಳಿದ, ನಮ್ಮ ನಿರ್ಮಾಪಕರು ನಾನು ಯಾವುದಕ್ಕೂ ಕೇಳಿದ್ಕಿನ್ನ ಇನ್ನ ಏನು ಬೇಕು ಹೇಳಿ ಕೊಡ್ತೀನಿ ಅಂದರು. ಈ ಸೋಲು ಗೆಲು ನಾನೇ ಹೊಣೆ ಹೊತ್ತು. ನಾನು ಹೇಳಿದೆ, ಅದೆಲ್ಲ ಯಾಕಪ್ಪ ಹೇಳ್ತೀಯ, ಎಲ್ಲರೂ ಹೇಳದಂಗೆ ಸಕ್ಸಸ್ ಆಸ್ ಎ ಮೆನಿ ಫಾದರ್ ಫೇಲ್ಯೂರ್ ಆಸ್ ಎ ನನ್ ಅಂತ. ನಾನು ಎಲ್ಲರೂ ಒತ್ಕೊಳ್ಳೋ ಜವಾಬ್ದಾರಿನ ಆ ರೀತಿ ಸಾಗ್ತು ಸರ್. ನೀವು ನೋಡ್ಬೇಕಾಯ್ತು ಶೂಟಿಂಗಲ್ಲಿ ಸರ್, ಒಬ್ಬೊಬ್ರು ಕಿಲ್ಲಿಂಗ್ ಪರ್ಫಾರ್ಮೆನ್ಸ್, ನಾನಾ ನೀನಾ ಆ ಥರ ಪರಕಾಯ ಪ್ರವೇಶ ಪ್ರತಿಯೊಬ್ಬರು ಸರ್. ಉಮಾಶ್ರೀಯಿಂದ, ಅಚ್ಯುತ್ ರಾವಿಂದ, ರಾಜ್ಬಿ ಶೆಟ್ಟಿ ನೋಡಿದ್ದೀರಾ ನೀವು ಇದುವರೆಗೂ ಇನ್ ಲೈಫಲ್ಲಿ ಈ ಥರ ಫಸ್ಟ್ ಟೈಮ್ ವಿಗ್ ಮೀನ್ಸ್ ಕಾಣುತ್ತಾ ಇರಬೇಕು ಅಂತ. ರಜನಿಕಾಂತ್ ಯಾರನ್ನ ಹೇರ್ ಸ್ಟೈಲ್ ವಿಗ್ ಅಂತಾರ ಮಟ್ಟಿಗೆ. ವಿಜಯ್ ಸರ್ ನಿಮ್ಗೆ ಗೊತ್ತೇನು, ಅವ್ರ ಮನುಷ್ಯ ನುಂಗಾಕ್ಬಿಡ್ತಾರೆ. ಎಲ್ಲರೂ 100% ಅಲ್ಲ, ನಾನು ಹೇಳಿಲ್ವಾ, ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ. ಆಮೇಲೆ ಎಲ್ಲೂ ಸಹ ಈಗೋಗಳು, ನಾನು ಇವನು ಇಲ್ಲ ಇವನಿಗೆ ಹಿಂಗೆ ಕೊಡ್ತಾರೆ, ಯಾವ ಈಗೋನಿಲ್ದಂಗೆ ಅವರ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ ಸರ್. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ
ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.